ಕಬಾಬ್ ತಗೊಂಡು ಅಲ್ಲೇ 9:30 ಆಗಿದೆ. ಈಗ ಇದು ಮಡಿಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮಪ್ಪ ಬಂದೈತಾ? ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಕೆಂದನ್ನ ನಮ್ಮನೆಯವ್ರು ಇವಾಗ ಬಂದಿದ್ದಾರೆ. ಟೈಮ್ ಬಂದು 9 ಗಂಟೆ, ನೈಟ್ 9 ಗಂಟೆ. ಹೆಂಗೆ ಆಡ್ತಿದ್ದಾನೆ ಅಂತ ನೋಡಿ ಅಲ್ಲಿ. ನಮ್ಮಪ್ಪ ಬಂದೈತೆ ಅಂತ ಏನು ಓಡಾಡಿ ಎಳಿತಾವೆ. ಅವ್ರು ಬಂದ ತಕ್ಷಣನೇ ಇದು ಮಾಡ್ತಾನೆ. ಏನೋ ನಮ್ಮ ಮನೇಲಿ ಪಾರ್ಸಲ್ ತಗೊಂಬಂದ ಐಟಮ್ಸ್ ತಗೊಂಬಂದಿರು. ಸಕ್ಕರೆ ಪ್ಯಾಕೆಟು ಹೊಡೆದೋಯ್ತು. ಏನು ಸೌಂಡ್ ಮಾಡ್ತಾನೆ ನೋಡಿ. ಬೆಳಗ್ಗೆಯಿಂದ ನಿನ್ಗೋಸ್ಕರ ವೇಟಿಂಗ್ ಲಿಸ್ಟಲ್ಲಿ ಕಾಯ್ತಾನೆ. ಬೆಳಗ್ಗೆ ಅಲ್ಲೇ 2 ಸಲ ಬಚಾಕಿದ್ದೀರಲ್ಲಿ. ಬಿಚ್ಚು ಹೆಂಗಾಡ್ತಾನೆ ನೋಡಿ ಅವನು. ಅದಕ್ಕೆ ನಾಯಿಗಳಿಗೆ ನಿಯತ್ ಜಾಸ್ತಿ, ನಾಯಿಗಳಿಗೆ ಪ್ರೀತಿ ಜಾಸ್ತಿ ಅಂತ ಅನ್ನೋದು. ಅವನು ಊಟ ಆಗ್ತಲೇ ಇರಲಿ. ನೋಡಿ ಬೆಳಗ್ಗೆ ನಮ್ಮನೆಯವ್ರು ಹೋಗೋರೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇಲ್ಲ ಅಂತ ಚಂದ ಸಾಕ್ ಬಾ. ಮುತ್ತೆ ಕೊಟ್ಬಿಡ್ತಾನೆ ಬೇಕಾದ್ರೆ ಮಾಕೋಕೆ. ಸಾಕು ಬಿಡು. ಏನಿದು ಐಟಮ್ಸು ಒಡೆದೇ ಆಗ್ತಾ ಸಕ್ಕರೆ ಕವರು. ಏನಿದು ಕಬಾಬು. ಇದು ಮನೆ ಐಟಮ್ಸು. ಸಕ್ಕರೆ, ಟೀ ಪುಡಿ, ಕಾಪುಡಿ. ಕವರ್ ಅಡುಗೆ ಏನು ಮಾಡೋಣ? ಏನೂ ಮಾಡಿಲ್ಲ. ಬೆಳಗ್ಗೆ ರೈಸ್ ಐತೆ, ಟೊಮೊಟೊ ಸಾಂಬಾರಿಲ್ಲ, ಮಜ್ಜಿಗೆ ಐತೆ. ಟೊಮೊಟೊ ಗೊಜ್ಜು. ಓಕೆ, ಅವ್ರನ್ನ ಕಟ್ಬಿಟ್ಟು ಆಮೇಲೆ ಕಟ್ತೀಯಾ? ನಮ್ಮನ್ನ ಹೆಂಗ್ ರೋಸಿಸ್ತಾವ ನೋಡಿ. ಹೆಂಗ್ ರೋಸಿಸ್ತಾವ. ಅವಳೊಬ್ಳು ಅವನೊಬ್ಳು ಏನ್ ರೋಸಿಸ್ತಾ. ಬರ ಹೆಚ್ಚಿಗೆ ನಡಿ. 7 kg ಅಂತೆ ಒಬ್ರಿಗೆ. ನೋಡಿ ಇವಳು ಇಲ್ಲಿ. ನಡೀರ ಆಚೆಗೆ. ಅವ್ರಿಗೆ ಮುದ್ದು ಜಾಸ್ತಿ ಆಯ್ತು ನಿಂದು. ನಾನಿದ್ರೆ ಸೈಲೆಂಟ್ ಆಗಿರ್ತಾರೆ. ನಾನು ಬಿಡ್ತೀನಿ ಅದೇ ಅಂತ ಗೊತ್ತು. ನಡಿಚೆ ಅವ್ನು ಕೊಳಕ. ಅವನು ಅದಕ್ಕೆ ನಾನು ಒಳಗೆ ಸೇರಿಸಲ್ಲ ಅವನ್ನ. ಕೊಳಕ ಅವನು. ನಮ್ಗೆ ಒಬ್ಬೇ ಬೇಕಾದ್ರೆ ಬಂದು ಮಗ್ಲಲ್ಲಿ ಮಲಕತ್ತಾಳೆ. ಅವನಂತೂ ಹುಟ್ಟು ಕೊಳಕ. ಯಾರಪ್ಪ ಸಾಕಾಗೈತೆ. ನಾನು ಮಾಡ್ತೀನಿ. ಒಲೆ ಕಚ್ಕೊಂಡು ಕುಂತಿದೀಯ. ನಾನೆಲ್ಲ ಐಟಮ್ಸ್ ತರೋಷ್ಟೊಳಗೆ ಅವ್ರು ಒಲೆ ಕಚ್ಕೊಂಡು ಕುಂತಾರೆ. ರೈಸ್ ಇದೆ ಬೆಳಗ್ಗೆದು. ಅದಕ್ಕೆ ಟೊಮೊಟೊ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್. ನೋಡಿ 3 ಟೊಮೊಟೊ ಇತ್ತು. ಇಬ್ರು ನೋಡ್ತಿದ್ದಂಗೆ ಬೆಳಗಿಂದ ಎಷ್ಟೇ ಸಾಕಾಗಿರ್ಲಿ. ನನ್ ನೋಡಿದ್ರೆ ನಿನ್ ನೋಡಿದ್ರು ಕಣವ. ಅವ್ರಿಬ್ರು ಅಂತೀಯ ಮತ್ತೆ ನನ್ನ ಬಿಟ್ಟೀಯಾ? ಇಲ್ಲ. 3 ಟೊಮೊಟೊ ತಂದಿದ್ದೀನಿ ನೋಡಿ ಚಿಕ್ಕದು. ಯಾಕೆಂತಂದ್ರೆ ಸಾಕು ಅಷ್ಟೇ. ಒಮ್ಮೆ ನೋಡಿ ಕದ್ದು ನೋಡ್ತಾವಳೆ, ಓಡ್ತಾವಳಲ್ಲಿ. ಬರ್ರಿ ಇಷ್ಟೊತ್ತಲ್ಲಿ ಏನು ಒಲೆ ಕಚ್ಕೊಂಡು ಹಿಂಗೆ ಕುಂತವ್ರಲ್ಲ ಅಂತ ನೋಡ್ತಾ ಕೂತವಳು ಸುಬ್ಬಿ. ನಮ್ಮ ಅಪ್ಪ ಇದ್ದಾಗ ಮಾಡಿದ್ದು ಈಚೆ ಕಡೆ. ಇದ್ದಾಗ ಡೈಲಿ ಮಾಡಿವೆ. ಇವಾಗ ನಮ್ಮ ಬರೋಷ್ಟೊಳಗೆ ನಿಮ್ಮ ಅಪ್ಪಿದ್ರು ರೆಡಿನೇ ಆಗೋದು. ನಮ್ಮ ಮಾವಿದ್ದು ಟೊಮೊಟೊ ಗೊಜ್ಜಲ್ವಾ, ಚಳಿ ಬೇರೆ ಆಗ್ತಾ ಇತ್ತು. ಅದಕ್ಕೆ ಬೆಂಕಿ ಕಾಸ್ದಂಗೂ ಆಯ್ತದೆ, ಅಡುಗೆ ಮಾಡ್ದಂಗೂ ಆಯ್ತದೆ ಅಂತ ಅಂದ್ಬಿಟ್ಟು ಐಡಿಯಾ. ಹೆಂಗೈತೆ ನೋಡಿ ಐಡಿಯಾ. ಇವಳಂತ ಇಲ್ಲಿ ಸುಬ್ಬಿ ಏನಾರು ಇಕ್ತಲ್ಲ ಅಂತ ನೋಡ್ತಾ ಕುಂತಾರೆ ಇಬ್ರು.
ಇವ್ರನ್ನ ಇಷ್ಟೊತ್ತು ಕಾಲೇ ಇತ್ತು ಒಳಗೆ ಕಟ್ಟಾಕ್ಬಿಡೋಳು ಗಂಡ್ಲ ಒಯ್ಕೊಂಡು ಈಗ ಹಸುರು ತಿಂತ ಒಂದು ಸ್ವಲ್ಪ ಹಸ್ರು ಐತಲ್ಲ ಹಂಗಾಗಿ ಬೆಳಗ್ಗೆ ಹೊತ್ತು ರೊಂಡೆ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಇವ್ರನ್ನ ಇನ್ನೂ ಇಲ್ಲೇ ಆಚೆನೆ ಕಟ್ಟಾಕಿದ್ದೀವಿ. ಊಟ ಪಟ ಎಲ್ಲ ಆದಮೇಲೆ ಒಳಗೆ ಕಟ್ಟಾಕ್ತೀವಿ. ನೋಡಲ್ಲ ಅವರಿಬ್ಬರು ಅಂತೂ ತಾಳಂತೂ ಬೆಳಗಿಂದ ಸಾಯಂಕಾಲ ಗಂಟೆ ಅದು ಹೆಂಗೆ ತಡ್ಕೊಂಡಿರ್ತಾಳೆ ತಾನೆ. ಅವ್ರು ನನ್ನ ಮುಂದಂಗೆ ಇದು ಮಾಡೋದೇ ಇಲ್ಲ ಬಾ, ನಿನ್ನ ಮುಂದೆ ಅಷ್ಟೇ. ಅದೇನೋ ಅಂತಾರಲ್ಲ, ಅವ್ರ ಪೌರುಷ ನಿನ್ ಮುಂದೆ, ಉತ್ತರ ಪೌರುಷ ಒಲೆ ಮುಂದೆ ನಂಗೆ. ಅವ್ರ ಪೌರುಷ ನಿನ್ ಮುಂದೆ, ನನ್ನ ಮುಂದೆ ನಡೆದೇ ಇಲ್ಲ. ನಮ್ಗೆ ಒಂಚೂರು ಹಾಲಿಗೆ ಅಯ್ಯೋ ಅನ್ನಿಸ್ತಾಳೆ ಅಷ್ಟೇನೆ. ಅದ್ ಬಿಟ್ರೆ ಕೆಂದವಂತೂ ನೀನು ಇದೇ ಮಾಡಲ್ಲ. ಅವ್ನು ಸೈಲೆಂಟ್ ಆಗೋಯ್ತಾನೆ. ಹೊಡಿತಾಳೆ ಅಂತ ಅಂದ್ರೆ ಹೊಡಿತಾಳೆ ಅಂತ ಗೊತ್ತಾಗ್ತದೆ. ಈಗ ನಾನು ಬಂದಾಗಲೇ ಹಂಗೆ ಆಡ್ತಾರದವನು. ಹೆಂಗಿರೋದು ನಾನು ಬಂದಾಗ ಗದೆ ಕೊಡಲ್ಲ ಇವಳು ಅಂತ. ಇಲ್ದಿದ್ದಾಗ ಮಾತ್ರ ಸುಮ್ಮನಿಗಿರ್ತಾನಂತೆ. ಸೈಲೆಂಟ್ ಆಗಿರ್ತಾನೆ. ನೀನು ಬಿಡು ಅಂತಾನೆ ಕೇಳಲ್ಲ ಮಧ್ಯಾಹ್ನ ಟೈಮು. ತಿರುಗು ನೋಡಲ್ಲ ನನ್ನ. ಅಂತ ಗೊತ್ತು. ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಬಂದವನು ಇಲ್ಲಿ ನೆಕ್ಲಿ ಅಂತ. ಇನ್ನೊಂದು ಮೊದ್ಲೊಂದು ಹೊಸ ಇತ್ತು, ಮೊದ್ಲೊಂದು ಇನ್ನೊಂದು ಆಯ್ತು. ಅದು ಕಿವಿ ಎಲ್ಲ ನೆಕ್ಕಿಸ್ಕೊಳ್ಳೋದು. ಹೆಂಗ್ ನಿಂತವ್ ನೋಡಿ. ಅವಳು ಲೆಕ್ಕಲ್ಲ ಬಿಡಿ, ಕೊಳಕ ಅಂತ ಗೊತ್ತು. ಕತ್ಕೊಟ್ಟಾಳ ಅಷ್ಟೇ. ಇವ್ರು ನೋಡ್ತಿದ್ರೆ ನೆಕ್ಲಿ ಅಂತ ಹೆಂಗರ್ತಾವ ನೋಡು. ಅವಳು ಅಲ್ಲೊಬ್ಳು ಮೆದಡಿ ಕುಂತ್ಕೊಂಡು ಕೈ ಕಾಲು ತೊಳ್ಕತ ಕುಂತವಳೆ. ಬಾರ್ಲ ಅವಳು ಲೆಕ್ಕಲ್ಲ, ಬಾರ್ಲ ನಿನ್ ಗಬ್ಬು ಅಂತ ಗೊತ್ತು ಅವಳಿಗೆ, ಕೊಳಕ ಅಂತ ಗೊತ್ತು. ನಸೋದೆ ಒಟ್ಟು. ಈಗೇನು ಟಮಾಟ ಗೊಜ್ಜು ಮಾಡ್ತಾ ಇದೀಯಾ, ಸಾರು ಮಾಡ್ತಾ ಇದೀಯ? ಗೊಜ್ಜು. ಕರ್ಬೇವು ಸೊಪ್ಪಿಲ್ಲ ಅಂತ ಅನ್ಕೊಂಡೆ, ಬೆಳಗ್ಗೆ ಕಿತ್ಕೊಂಡ್ಬಂದಿದ್ದೀನಿ. ಕರೆಕ್ಟ್. ನಾನು ಬೆಳಗ್ಗೆ ಹಂಗಾರು ಬೋದಲ್ಲ. ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ. ಇವರು ಯಾರು ನಮ್ಮ ಸಕ್ಕರೆನಾಡು ಕೆಂಪಣ್ಣ ಯಾವಾಗಲೂ ಏನು ಟೊಮೆಟೊ ಗೊಜ್ಜೆ ಜಾಸ್ತಿ ಮಾಡೋದು. ನೀನು ಹಂಗೆ ಕಲ್ತ್ಕ ಟೊಮೆಟೊ ಗೊಜ್ಜು ಮಾಡೋದು. ಕೆಂಪಣ್ಣ ಸಿಸ್ಟರ್ ನೀನು? ಕೆಂಪಣ್ಣ ಸಿಸ್ಟರ್ ನಾನು. ಏನು ಜಾಸ್ತಿ ಟೊಮೆಟೊ ಕಟ್ಲು ನೋಡಿ ಕುಯ್ಯಪ್ಪ. ಕುಯ್ದಿದ್ದೀನಿ ಚೆನ್ನಾಗಿ. ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಕಚ್ಕೊಂಡು ಹೋದ ನೋಡೋಳು. ಇವಾಗ ಹಸಿರು ಮೆಣಸಿನ್ಕಾಯಿ ಒಂದು 2 ಮೆಣಸಿನ್ಕಾಯಿ ಹಾಕಿದ್ವಿ. ನೈಟ್ ಟೈಮ್ ಅಡುಗೆ ಮಾಡಕ್ಕೇನೋ ಒಂಥರ ಚಂದ. ನಮ್ಮ ಹಾವಿದ್ದರೆ ಇರುತ್ತೆ ಒಲೆ ಮುಂದೆ. ನನಗಂತೂ ಬೆಂಕಿ ಕಾಸ್ತಾ ಇರ್ಬೇಕು ಅಂತ ನೆನಸ್ತಾ ಇರುತ್ತೆ. ಅಯ್ಯೋ ಒಂದ್ಸಲಿ ಈಗ ಹೆಂಗೋ ಕಮ್ಮಿ. ಒಂದೊಂದ್ಸಲಿ ಮಧ್ಯರಾತ್ರಿ ಚಳಿ ಬಂದ್ಬಿಟ್ರೆ ಎಷ್ಟೋ ಸಲಿ ಹೊರಗಡೆ ಬಂದ್ಬಿಟ್ಟು ಚಳಿ ಆವಾಗ ಈ ಕಾಂಪೌಂಡ್ ಇರಲಿಲ್ಲ, ಆಗ ಸ್ವಾಗೆ ಹಾಕೊಂಡು ಕುಂತ್ಕೊಂಡಿದ್ದಾಳೆ ಅಂತಾರೆ. ನನಗಂತೂ ಹಿಂಗ್ ನೈಟ್ ಹೊತ್ತು, ಬೆಳಗ್ಗೆ ಟೈಮ್ಕಿನ್ನ ಹಿಂಗ್ ನೈಟ್ ಹೊತ್ತು ಅಡುಗೆ ಮಾಡೋದು ಇನ್ನೂ ಖುಷಿ ನನಗೆ. ಆ ಕಡೆಯಿಂದ ಏನಾರು ಬಂದ್ರೆ ಕತ್ಲಲ್ಲಿ ಖುಷಿ ಆಯ್ತದೆ. ಅಡುಗೆ ಮಾಡ್ತಾವ್ರೆ ಅಂತ ನೋಡ್ಕೊಂಡು ಹೋಯ್ತದೆ ಅಷ್ಟೇ. ಇಲ್ಲಿ ಕಾಳ್ರು ಕಾಕ್ರಗಾಯಿ ಅಂತ ಭಯ. ಇನ್ನೇನು ಹೊತ್ಕೊಂಡು ಹೋಗ್ತಾರೆ ಅವ್ರು ಬಿಡು. ಹೆಂಗ್ ಕಳ್ತನ ಮಾಡ್ಬೇಕು ಹೆಂಗ್ ಬೇಕಾದ್ರು ಮಾಡ್ತಾರೆ. ಈಗ ಒಂದ್ ಸ್ವಲ್ಪ ಕಾಡು ಪ್ರಾಣಿಗಳಿದ್ರೆ ಒಂದ್ ಸ್ವಲ್ಪ ಭಯ ಅಷ್ಟೇನೆ. ನಮ್ಮ ಹತ್ರ ಏನೈತೆ ಹೊತ್ಕೊಂಡು ಹೋಗ್ತಾವ್ರು. ಅವರೇ ಕೊಟ್ಟ ಹೋಗ್ಬೇಕು ಬಂದ್ರೆ ತಗೊಳ್ಳಿ ಎತ್ತಾಗಿ. ಇವಳಂತ ಸುಬ್ಬಿ ಅವ್ನು ನೋಡ ಹೆಂಗ ಆ ಕಡೆ ತಿರ್ಕೊಂಡ್ ಕೂತ. ನೀನ್ ನೋಡಿಲಿ ಇದ್ದು ಆ ಕಡೆಗೆ ಹೋಯ್ತು. ಈಗ ಈರುಳ್ಳಿ ಫ್ರೈ ಆಗ್ತೈತೆ. ಈಗ ಇದರೊಳಗೆ ಟೊಮೊಟೊ ಹಾಕ್ತೀವಿ. ಟೊಮೊಟೊ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಟೊಮೊಟೊ ಗೊಜ್ಜಿಗೊಂದು ಟೇಸ್ಟ್ ಅಂತ ಸಿಗೋದು. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ತಿಮ್ಮಣ್ಣ ನೀನು ಬಿಡ್ತೀನಿ ಒದೆಯ. ಅವನು ಅಂತೂ ನಾನು ಇದ್ದು ಬಿಟ್ರೆ ಏನು ಕ್ವಶನ್ ಹಾಕೋಣಪ್ಪ. ಇದ್ರ ಮೇಲೆ ಕುಂತಾಳೆ, ಕಟ್ಟಡದ ಮೇಲೆ ಅಲ್ಲಿ ಕುಂತವಳ. ಅಲ್ಲಿ ಅದ್ರ ಮೇಲೆ ಕುಂತವಳೆ. ಇವಾಗ ನಡಿ ನಡಿ ಕಡಿಕೆ ನಡಿ ನಡಿ. ನೀ ಚಾವೇ ಏನಿಲ್ಲ ಒಲೆ ಕೆಡಿಸ್ತೆ ತಗೊಳ್ಳಿ. ಇಲ್ಲಿ ಸ್ವಾಗಿನ ಅವು ಸೌದೆ ಒಂದು ಸ್ವಲ್ಪ ಇದಾಗವ ನೋಡು. ಒಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಇದಾಗಲಿ. ಟೊಮೊಟೊ ಎಲ್ಲ ಫ್ರೈ ಆಗ್ತೈತೆ ಚೆನ್ನಾಗಿ. ಇವಾಗ ನೋಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೀರು ಸೇರಿಸ್ತೀನಿ. ಚೆನ್ನಾಗಿ ಮತ್ತೆ ಬೇಯಬೇಕಿದು. ನಮ್ಮ ಮಾವಿದ್ದಿರಿ ಇಷ್ಟೊಂದು ಕಾಲೇ ಎಲ್ಲ ರೆಡಿಯಾಗಿರೋದು. ಎಸ್ ಎಸ್ ಎಸ್. ನಮ್ಮ ಅಪ್ಪ ಇದ್ದಿದ್ರೆ ಹಿಂಗೆ ಟೊಮೊಟೊ ಗೊಜ್ಜಿಲ್ಲ ಮುಂದೆ.
ಅದು ಏನವ ಮುದ್ದೆ ತಿರ್ಗವ ಅಂತ ಅನ್ನೋದು ನಮ್ಮ ಗೌರಿಲ್ಲಿ ಇವತ್ತೇ ಫಸ್ಟ್ ಹಿಂಗೆ ಓದಿರೋದು. ನೋಡೋಣ ಏನೋ ಕವರ್ ಹೇಳಿ ಹಂಗೋಳಿ. ಅಲ್ಲ ನಮ್ಗೆ ಇವಳು ಒಳಗೆ ಕಟ್ಟಾಕ್ತಟ್ಕೆ ಆಗಲೇ ಓದ್ಬಿಡ್ತಾಳೆ. ಗೊಂಬೆ ಕವರ್ ಹೇಳಿ ಹಂಗೋಳೆ ನೋಡಪ್ಪ. ಏನು ಕವರ್ ಎಳಿತಲ್ಲ ಕಂತಾಗ ಇದಕ್ಕೆ ನೀರು ಅಲ್ವ ಇನ್ನ. ಮನೆಗೆ ಸ್ವಲ್ಪ ಐಟಮ್ಸ್ ತರಿಸಿದ್ದೆ. ಇವತ್ತು ಅದಕ್ಕೆ ಲೇಟ್ ಆಯ್ತಲ್ಲಿ ನನಗೆ. ಪಾತ್ರೆ ಬೆಳಗೋ ಸೋಪ್ ಇರಲಿಲ್ಲ. ಪಾತ್ರೆ ಬೆಳಗೋ ಸೋಪು ಮತ್ತು ಬಟ್ಟೆ ಸೋಪು ತಗೊಂಬಂದಿದ್ದಾರೆ. ಎಲ್ಲ ಕರೆಕ್ಟಾಗಿ ತಗೊಂಬಂದಿದೆ ನೋಡು. ಆಮೇಲೆ ಕಡಲೆ, ಆಮೇಲೆ ಕಡಲೆ ಕಾಳು, ಆಮೇಲೆ ಕಾಫಿ ಪುಡಿ, ಇಂಥ ಕಾಫಿ ಪುಡಿ, ಸಕ್ಕರೆ ಕವರ್ ಒಡೆದೋಗೈತೆ. ಅಲ್ಲಿ ನಾನು ಬರ್ತಿದ್ದಂಗೆ ಗಾಡಿ ತಪ್ಕೊಂಡು ಬೀಳ್ತು. ಸಕ್ಕರೆ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಚಪಾತಿ ಇಷ್ಟು ತಗೊಂಬಂದಿದ್ದಾರೆ ನೋಡಿ. ಈಗ 1 2 3 ಎಷ್ಟು 7 ಐಟಮ್ ತರ. ಇರು ಬೆಳಗ್ಗೆ ಆಮ್ಲೆಟ್ ಆಫೈಲಿಗೆ ಖಾರ ಪುಡಿ ಹಾಕ್ಬೇಕಾದ್ರೆ ಐಟಮ್ಸ್ ಹೇಳಲ್ಲ ಇವಳು. ನಾನು ತಂದಿಲ್ಲ ಖಾರ ಪುಡಿ ನಾನು ಖಾರ ಪುಡಿನ ವಾಟ್ಸಪ್ ಅಲ್ಲಿ ಹಾಕಿದೀನಿ. ಏನ್ ಐಟಮ್? ಖಾರ ಪುಡಿ ಬೆಳಿಗ್ಗೆ ಹೇಳ್ದಲ್ಲ, ಹಚ್ಚ ಖಾರದ ಪುಡಿ ವಾಟ್ಸಪ್ ಅಲ್ಲಿ ಹಾಕಿದೀನಿ. ಖಾರ ಪುಡಿ ತನ್ನಿಂತ ತಂದಿಲ್ಲ. ನನ್ ಗಂಡನ್ಗೆ ಒಂದ್ ಹೇಳಿದ್ರೆ ಒಂದ್ ಮಾತು ಬರ್ತಾರೆ ಹಂಗೆ. ಈಗ ನೋಡಿ ಇಲ್ಲಿ 3 1 6 1 7 ಐಟಮ್ ಅಷ್ಟೇ. 7 ಐಟಮಿಗೆ ಎಷ್ಟಾಗಿರ್ಬೋದು ದುಡ್ಡು? ಅದ್ರಲ್ಲೂ ಸಾಲ ನಿಸ್ಬಂದಿದೆ ಗೊತ್ತಾ? ಅದು ಸಕ್ಕರೆ ಕವರು ಡಮ್ ಅನ್ಸ್ಕೊಂಡು ಇಷ್ಟಕ್ಕೆ ಏನಿಲ್ಲ ಅಂದ್ರೆ 470 ರೂಪಾಯಿ ದುಡ್ಡಾಯ್ತು ನಿಮ್ಮ 3 ಐಟಮ್ಗೆ. ನೀನು ಹೇಳ್ತೀವಿ ಏನಕ್ಕೆ ಅಷ್ಟು ಅಂತ. ಅಲ್ಲ ಸರಿ, ಖಾರ ಪುಡಿ ತರ್ಬೇಕಾನೆ ಹೇಳಿಲ್ಲ ಅಂತ ಐಟಮ್ಸ ನಾನು ಹೇಳಿ ಅದು ಮರ್ತ್ಕೋತಾರೆ ಅಂತ ವಾಟ್ಸಪ್ಪಿಗೆ ಬರ್ಬಿಟ್ಟು ಫೋಟೋ ತೆಗೆದು ಹಾಕಿದ್ದೀನಿ. ನನಗೆ ಬಾಯಿ ತೋರಿಸ್ತಾರೆ, ಬಾಯಿ ಮಾಡ್ತಾರೆ. ನೀನು ಹಾಕಿಲ್ಲ ಅಂತ. ನೀ ಸಾಕ್ಷಿ ಸಮೇತ ಅಲ್ಲಿ ಹಾಕಿದ್ಯಾ? ಗೊತ್ತಾಯ್ತು, ಸಾಕ್ಷಿ ಸಮೇತನೇ ಹಾಕಿದ್ದೆ. ಇಬ್ರು ಅಷ್ಟು ಹತ್ರ ಕಟ್ ಹಾಕಿದ್ಯಲ್ಲ. ಏನಾರ ನೀನು ಒಳಗಿದ್ದಾಗ ಸುತ್ತಾಯ್ಕೊಂಡ್ರೆ ಹೆಂಗಿದೆ ಅಂತ ಗೊತ್ತವ್ರು. ಸುತ್ತಾಯ್ಕೊಳ್ಳಲ್ಲ. ಬೆಳಗ್ಗೆದು ರೈಸ್ ಐತೆ, ಇಲ್ಲಿ ಗೊಜ್ಜು ರೆಡಿ ಆಗೈತೆ. ಬೆಳಗ್ಗೆದು ರೈಸ್ ಮಾಡಿಲ್ಲ ಇವಾಗ. ಮುದ್ದೆ ಮಾಡೋಣ ಅಂತ ಸುಮ್ಮನೆ ಇದ್ದೇನೋ ಅದಕ್ಕೆ. ಬೆಳಗ್ಗೆದೆ ರೈಸ್ ಮಾಡೋಣ ಅಂತ. ಗೊಜ್ಜೊಳ್ಳೆ ಚೆನ್ನಾಗಿ ಬೆಂದೈತೆ ಇಲ್ಲ? ಗೊಜ್ಜೊಳ್ಳೆ ಚೆನ್ನಾಗೈತೆ. ಟೊಮೊಟೊ ಗೊಜ್ಜು. ಅದೇನಲ್ಲ ಕಬಾಬ್. ಯಾರು ಕಬಾಬ್ ಲವರ್ಸ್ ಇದ್ದೀರಾ ಕಾಮೆಂಟ್ ಮಾಡಿ. ಸುಮ್ಮನಿರವ ನಿನಗೆ. ಚಿಕನ್ ಕಬಾಬು ಚಟ್ನಿ ಕೊಟ್ಟವ್ರೆ. ಇದಕ್ಕೆ ರೈಸು, ಟೊಮೊಟೊ ಗೊಜ್ಜು. ಬನ್ನಿ ಎಲ್ಲ ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಒಳ್ಳೆ ಊಟ ಇವತ್ತು ನೋಡಿ. ಟೊಮೊಟೊ ಗೊಜ್ಜು ಮತ್ತೆ ಚಿಕನ್ ಕಬಾಬ್. ಇದು ಒಂದಿದ್ರು ಸಾಕು, 2 ಇಲ್ಲಾದ್ರೂ ನಡೆಯುತ್ತೆ. ಇಲ್ವಾ? ಏನ್ತರ ಇಲ್ವಾ? ಇಲ್ಲಿ ಗೊಂಬೆ ಇಲ್ವಾ? ಆ ಗೊಜ್ಜನ ಸಿದೋ ಕೆಳಗೆ ಕಿಳಿಸ್ಬಿಟ್ಟು ಗೊಂಬೆದೆ ಫಸ್ಟ್ ಫೋನ್ಗೆ ಕರೆಂಟು ಹೋಯ್ತು. ಕರೆಂಟ್ ಹೋಯ್ತು. ಈಗ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಯ್ತು. ಇದು ಕರೆಂಟ್ ಹೋದಕ್ಕೆ ಆಗೋದು ಏನಂತಾರ ಅದು? ಚಾರ್ಜರ್ ಬಲ್ಪ್ ಹಾಕೊಂಡಿದ್ದೀವಿ. ಹೊರಗಡೆ ಮನೆಗಳಿಗೆ ಇರಲಿ ಅಂತ UPS ಹಾಕೋಬೇಕು. UPS ಹಾಕ್ಲಕ್ಕ ನಮ್ಮ ಹತ್ರ ಅಮೌಂಟ್ ಇಲ್ಲ ಅನ್ಬಿಟ್ಟು ಸದ್ಯಕ್ಕೆ ಅದಕ್ಕೆ ಸದ್ಯಕ್ಕೆ ಅದು ಹಾಕೊಂಡಿದ್ದೀವಿ. ಸದ್ಯಕ್ಕೆ ಇಷ್ಟ ರೈತರ ಮೊದಲೆಲ್ಲ ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ 2 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಬಟ್ ಆಗಿಲ್ಲ. ಬೇಡ, ನಾನು ಮಾಡೋ ಕೆಲಸಕ್ಕೆಲ್ಲ ಅದು ತಡ್ತಾ ಬರೋಲ್ಲ. ಈ ಸದ್ಯಕ್ಕೆ ನನಗೂ ಹಾಕೊಡಿ ಊಟಕ್ಕೆ. ನಮ್ಮಚ್ಚೂರು ಕೈಗೆ ನೀರು ಕೊಡಲಿ. ಸುಮ್ಮಿಲ್ಲ ಏನೆಲ್ಲ ನಾವೇ ತಿನ್ನಂಗೆ ಆಗ್ತಿಲ್ಲ. ಓಯ್, ನಮ್ಮ ಹುಡುಗ ಸುಮ್ಮನೆ ಇಲ್ವ ಅಲ್ಲಿ ಒಳಗಡೆ? ಹಂಗೆ ಯಾರು ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಟೊಮೊಟೊ ಗೊಜ್ಜು ಹೆಂಗು ಈ ಬಲ್ಪ್ ಇರೋಕ್ಕಾಗಾರ ಯಪ್ಪ. ಕರೆಂಟ್ ಕರೆಕ್ಟ್ ಟೈಮಿಗೆ ತೆಗ್ದ. ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ತೆಗೆದ್ರು ಕರೆಂಟ್ ಬಂತು. ನಾನು ಹಂಗಾರ ಒಂದು ಅಂತ ಅಂದೆ, ಕರೆಂಟ್ ಬರೋಕ್ಕಂತ ತಡಿ ಅಂತ ಅಂದೆ. ಪರವಾಗಿಲ್ಲ, ಹೋಗ್ಲಿ. ಚೆನ್ನಾಯ್ತಲ್ಲ? ಟೊಮೊಟೊ ಗೊಜ್ಜು ಮಾಡ್ಕೊಳ್ಳಿ ಫ್ರೆಂಡ್ಸ್.
ರೈಸ್ ಇರುತ್ತಲ್ಲ. ಒಂದು 10 ನಿಮಿಷನೂ ಬೇಡ ಅದಕ್ಕೆ. ನಾನು ರೈಸ್ ಇವತ್ತೇ ಫಸ್ಟ್ ಟಮ್ರೋಜ್ ಮಾಡಿರೋದು, ಸಕ್ಕತ್ತಾಗೈತೆ. ಮತ್ತೆ ಒಂದು 5 ನಿಮಿಷ ರೆಡಿ ಆಯ್ತದೆ, ಸಕ್ಕತ್ತಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ರೆ ಅದಕ್ಕೇನು ನೆಂಚಕ್ಕೆ ಏನಾರು ಒಂಚೂರು ಇದ್ರೆ ಆಯಿತು. ಗೊತ್ತಾ ನೆಂಚಕ್ಕೆ ಒಂಚೂರು ಏನಾರ ಚೆನ್ನಾಗಿ ಸೈಡ್ ಸಿಗ್ಬಿಟ್ರೆ. ನಿಂಬೆಹಣ್ಣು ನೋಡಿ ಎಷ್ಟೇ ದಪ್ಪ ಕೊಟ್ಟಾರೆ. ಅಯ್ಯೋ ನಮ್ಮ ಇಲ್ಲಿ ಮಾಡ್ದೆ ಬಿಟ್ಟಿದ್ದು. ಅದ್ರಲ್ಲಿ ರಸನೂ ಇಲ್ಲ, ಹಾಕ್ಬೇಕು ಬೇಡ ಅಂತ ಹಾಕೋರು. ರಸನೂ ಇಲ್ಲ. ನಿಂಬೆಹಣ್ಣು ರೇಟ್ ಜಾಸ್ತಿ ಆಗಿ ಒಂದು ನಿಂಬೆಹಣ್ಣಲ್ಲಿ ಏನಿಲ್ಲ ಅಂದ್ರೆ 20 ಪೀಸ್ ಮಾಡೋರು. ನಾವು ತಗೊಂಡೋಗಿನಲ್ಲ 3 ಕೇಳಿದೆ ಫಸ್ಟು, 10 ರೂಪಾಯಿ 3. ಮನೆಗೆ 4 ಕೊಡಿ ಅಂತದೆ. ಅವ್ರು ಹಂಗೂ ವಾದ ಮಾಡಿ 5 ರಂಗೆ 10 ರೂಪಾಯಿಗೆ 5 ರಂಗ ಹಾಕೊಂಡ್ರು. 10 ರೂಪಾಯಿಗೆ 5 ಕೊಟ್ಟು ಬಂದ. ನನಗೆ ಒಂದು ಕಡೆ ಹೊಟ್ಟೆ ಉರಿತೈತೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಅವತ್ತು ನನಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಏನ್ ಮಾಡ್ದೆ, ಇವಳು ತಗೊಂಡೋದ್ರೆ ಇವಳಂತೂ ಹೊಗೆ ಆಗ್ತಾಳೆ ಅಂದ್ಬಿಟ್ಟು ಒಂದು 50 ನಿಂಬೆಹಣ್ಣ ಬರೀ ಎಷ್ಟು ಕೊಟ್ಟಿರ್ಬೋದು, 50 ಕರೆಕ್ಟ್ 40 ಎಷ್ಟಿದೆ, 45 50 ನಿಂಬೆಹಣ್ಣಿದ್ದು 10 ರೂಪಾಯಿಗೆ 5 ರಂಗೆ 10 ರೂಪಾಯಿಗೆ 5 ರಂಗೆ. ಅಲ್ಲ 85 85 ಅದಕ್ಕೆ ಬಂದಿದೆ ಎಷ್ಟು ಗೊತ್ತಾ, 85 ರೂಪಾಯಿನೇ ಬತ್ತು. 1 ರೂಪಾಯಿ ಒಂದು ಬಿದ್ದಂಗೆ ಆಯಿತು. ನನಗೆ ಒಂದು ಕಡೆ ಕೂಡಕ್ಕೆ ಮನಸ್ಸಿಲ್ಲ, ಕೊಡಲಿಲ್ಲ ಅಂದ್ರೆ ನಾನು ಅಲ್ಲಿಂದ ಇರಿಸ್ಕೊಂಡಿರಲಿ ಬರೋಷ್ಟೊಳಗೆ ಪೆಟ್ರೋಲ್ ಹಾಕೊಂಡು. ನಾನು ಊಟ ಮಾಡಿದ್ರು ನಮ್ಮನೆಯವ್ರದ್ದು ಇನ್ನೂ ಊಟ ಆಗ್ತೈತೆ. ಅವ್ರು ನಮ್ಮನೆಯವ್ರು ಇವು ನಮ್ಮ ಹಸುಗಳು ನೋಡಿ 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 ಇವ್ರು ಈಗಲೇ ಉಣ್ಣಲ್ಲ ಇದೆಲ್ಲ ಮ್ಯಾಕೆ ಅಂತ ಅಂದ್ಬಿಟ್ಟು ಅವ್ರು ಮಲ್ಕೊಂಡ್ರತ್ಲಾಗಿ. ನಮ್ಮ ಅಪ್ಪ ಅನ್ನೋದು ಬೇಗ ಊಟ ಮಾಡೋ ತಟ್ಟೆ ನೀನೇ ಉಣ್ತೀಯ ನಾನೇ ಉಣ್ಣನ ಅಂತಿರ್ತದಂತೆ. ಇನ್ನೊಂದು ವಾಸ್ತುಪತ್ರ ನಿಮಗೆ ಇದು ಗೊತ್ತಾ? ಗೊತ್ತಿಲ್ಲ. ನಿಧಾನ ಊಟ ಮಾಡ್ಬೇಕಾ? ಈ ಕತೆ ನೋಡು, ಸಮಾಧಾನ. ಹಳೆ ಕಾಲದ ಗಾದೆ ನೋಡು, ಅದು ತಟ್ಟೆ ಅಂತದಂತೆ. ಆದ್ರೂ ನಿನ್ನಂಗೆ 1 ಅವರ್ 2 ಅವರ್ ನೋಡಿ. ನಮ್ಮ ಕೆಂದಂಗೆ ಕಸ್ಕೊತಾ ಇದ್ದೀನಿ, ನಮ್ಮ ಕೆಂದೊಂದಿಗೆ ಇದಾಕಿಲ್ಲ. ನಮ್ಮ ಗೊಂಬೆಗೆ ಹಾಕ್ತೆ, ನೀನ್ ಕೆಂದಂಗೆ ಹಾಕು. ಇವಳಿಲ್ವಾ, ಇವಳು ತಿನ್ನೋಳಲ್ವಾ, ಇವಳದೇನು ಹೊಟ್ಟೆ ಅಲ್ವಾ, ಒಂದು ಹಬ್ಬಂದೇ ಹೊಟ್ಟೆ. ಇದೆಲ್ಲ ನಾನು ಇದು ಮಾಡಲ್ಲ. ಒಂದು ಹಬ್ಬಂದೇ ಏನು ಹೊಟ್ಟಲ್ಲ, ಅವಳದು ಹೊಟ್ಟೆ ಐತೆ. ಅವಳಿಗೂ ಸ್ಮೆಲ್ ಅಂದ್ರೆ ಗೊತ್ತಾಗಿರ್ತದೆ ತಾನೇ ಹೇಳದ. ಯಾಕೆ ಮೂಳೆ ಪಳೆ ಹಾಕ್ತೀಯ ಅಂತ. ಅದಕ್ಕೆ ನಮ್ ಗೊಂಬೆ ಮೋಸ ಮಾಡ್ಬಿಡ್ಬೇಕಾ? ಅದೇನದು ಅದು ತಿನ್ನೋ ಹೊಟ್ಟೆ ಅಲ್ವಾ ಅದ್ರದ್ದು, ಅದಕ್ಕೂ ಸ್ಮೆಲ್ ಗೊತ್ತಾಗ. ಅವಳು ಬಂದಾಗ್ಲಿಂದ ಓಡಾಡ್ತಾ ಇದ್ಲು ಸ್ಮೆಲ್ ನೋಡ್ಬಿಟ್ಟು. ಅವಳದೇನು ಹೊಟ್ಟೆ ಅಲ್ವಾ, ಅವಳೆಲ್ಲಿಗೆ ಹೋಗ್ತಾಳೆ? ಸುಬ್ಬಿ ಬೇಕೆ? ಈಗ ಗಂಧವೇಲ ಇವರು ಒಳಗೆ ಕಟ್ಟ ಹಾಕ್ತಾ ನೀನು ಆವಾಗಲೇ ಎಬ್ರಿಸಿದ್ರೆ ಉಯ್ಯಾಳು ಇಷ್ಟೊಳಗೆ. ಈಗ ಒಳಗೆ ಹೋಗಿದ ತಕ್ಷಣನೇ ಓಕೆ ಫ್ರೆಂಡ್ಸ್, ಮತ್ತೆ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಖಾಲಿ ಮಾಡಿದ್ದೀನಿ. ರೈಸ್ ಐತೆ, ರೈಸು ಮತ್ತು ಇವೆರಡು ಇದೊಂದು ಚಾಪೆ ತಗೊಂಡೋಗಿ ಒಳಗೆ ಇಟ್ಟರೆ ಮುಗೀತು. ನೋಡಿ ಎಷ್ಟು ಹೊರಗಡೆ ಎಷ್ಟು ನಮ್ಮ ತೋಟದೊಳಗೆಲ್ಲ ನೋಡಿ ಹೆಂಗೆ ಕತ್ಲೆ ಕಾಣಿಸುತ್ತೆ, ಗತ್ಲೆ ಕಾಣಿಸುತ್ತೆ. ಬಿಂದಿಗೆಗಳ ಇವತ್ತು ಬೆಳಗ್ಗೆನೆ ಕರೆಂಟ್ ಕೊಟ್ಟಿದ್ದಾರೆ. ನಮ್ಮನೆಯವ್ರಲ್ಲಿ ಕಾಂಪೌಂಡ್ ಒಳಗೆ ತಗೊಂಬನ್ನಿ ಈ ಪೈಪ ಅಂದರೆ, ಕಾಂಪೌಂಡ್ ಒಳಕ್ಕೆ ಆ ಪೈಪ್ ತಗೊಂಬನ್ನಿ ಅಂತ ಅಂದರೆ ನಾನು ಇಲ್ಲೇ ಹಿಡಿತೀನಿ, ತೆಂಗಿ ಸಸಿ ಬಡ್ಡೆಗೆ ನೀರು ಹೋಯ್ತವೆ, ಅಲ್ಲಿ ವೇಸ್ಟ್ ಆಯ್ತವೆ ಅಂತ ಇಲ್ಲೇ ತೊಳಿತಾರೆ. ಕೈ ಉಳಕ್ತಂಗೆ ಆಗೈತೆ, ಯಾಕೋ ಕೈ ಎತ್ತಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಎದ್ದೆ ಕರೆಂಟ್ ಕೊಟ್ಟಿದ್ದಾರೆ ಇವತ್ತ.
ಈಗ ಅದೇ ಈ ವಾರ ಎಲ್ಲ ಎದ್ದೆ ಕರೆಂಟ್ ಇವತ್ತು ಹೆಂಗ್ ಮಾಡಾಕ್ಬಿಟ್ಟಿದ್ಯಾ ನಾನು ಮಾಡಿರೋದಲ್ಲ ಊರೊಳಗೆ ಒಲೆ ತಗಿಟ್ಟಿದೀಯಾ ನಾನು ಮಾಡಿರೋದಲ್ಲ ಕಣಪ್ಪ ಅದು ನಿನ್ನ ಪೈಪ್ ಹಾಕಿ ಇಡಿ ಅಂತಂದ್ರೆ ಅಲ್ಲೋ ಇದೆಯಾ ಕೈ ನೋವು ಕಣಪ್ಪ ಯಾಕೋ ಕೈ ಪೈಪ್ ಹಿಡ್ಕ ಸಾಕು ಕೈ ಎತ್ತಕ್ಕಾಯ್ತಿಲ್ಲ ಜರ ಬೀಳಿಸ್ತಾ ಏನೋ ಗೊತ್ತಿಲ್ಲ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಹಂಗೆ ನೋವಾಯ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಒಂದು ಇಂಜೆಕ್ಷನ್ ಅವ್ರು ಮಾಡಿಸ್ಕೊಂಡಿದ್ದಾಗದತ್ಲೆ ಹೋಗಿ 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 ಎಲ್ಲ ಬೆಳಗ್ಗೆ ನನಗೆ ಕೆಲಸ ಕೊಟ್ಬಿಟ್ಟೆ ನನ್ನ ಗಂಡಂಗೆ ಕೈ ನೋವು ಅಂತ ಅಂತಂದು ಹೆಂಗೆ ಕಿಂಡಲ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಕೈ ಕಾಲು ಎಲ್ಲ ನೆಟ್ಟಕ್ಕಿರಬೇಕು, ಇಲ್ಲಾಂದರೆ ಹಿಂಗೆ ಅನ್ನಿಸ್ಕೋಬೇಕಾಯ್ತದೆ ಅಲ್ವಾ? ಬೆಳಗ್ಗೆ ಅವಾಜು ಕೈ ಮುಟ್ಕೊಂಡಾಳೆ ಅಂತ. ನಿನ್ಗೆ ಅವಾಜ್ ಹಾಕಕ್ಕಾಯ್ತದೇನವ? ಆ ಬಗಡ ಹಾಕಿ ನಡಿ. ಅದ ನಾನು ಒಂದು ಕೈಯಲ್ಲಿ ಹಿಂಗೆ ಎತ್ತೆಸ್ಕೊತೀನಿ, ಅದನ್ನೇ ಮುಕ್ಕು ಕುರ್ಕೊಂಡು ಹೋಗ್ಕೊಂಡು ನಮ್ಮ ಹಸುಗಳೆಲ್ಲ ಇಲ್ಲ ಇವ್ರಂತೂ ಹುಚ್ಚಿಗೊಂಬಿಟ್ಟಾರತ್ಲ ಈಗ ಹಸ್ರು ಮೇಯ್ಕೊತ್ಕೊಂಡು. ಗಾಲ 7:30 ಆಯ್ತು, ತಿಂಡಿ ಮಾಡಿಲ್ಲ. ಏನು ಬೆಳಗ್ಗೆ ಎದ್ದೆ ಇದಕ್ಕೆಲ್ಲ ಬಗಡ ಸಾರಿಸ್ತೀನಿ ಅಂತ ಅಂದ್ಲು, ಸಗಣಿ ಸಾರಿಸ್ತೀನಿ, ಇದು ಮಾಡ್ತೀನಿ ಅಂತ ರಾತ್ರಿ ಎಲ್ಲ ಗೊಣ ಅಂತ ಅಂದ್ಲು. ಈಗಾಗಲೇ ಸುಮ್ಮನೆ ಕೈ ನೋವು ಅಂತ ಕುಂತಾಳೆ. ನಡಿ ಆಸ್ಪತ್ರೆಗಾರು ಓಡ್ಬರ್ನ ಒಂಚೂರು ಸೂಸ್ಕೊಂಡು. ನೋಡಿ ಇವೆಲ್ಲ ಇನ್ನೂ ಬೂದಿ ಎಲ್ಲ ಎತ್ತೇ ಇಲ್ಲ. ಈಗ ಆಗ್ತಾ ಹೆಂಗೆ ಹೇಳಿ, ಎಲ್ಲ ಬಾಚಿ ಕೊಡ್ತೀನಿ ಸಗಣಿಯ. ಇರೋ ತಿಂಡಿ ಮಾಡ್ತೀಯಾ? ಇಚ್ಚಕ್ಕೆ ಬಗಡ ಹಾಕ್ಬಿಟ್ಟು ಒಳಗಡೆ ಒಂಚೂರು ಏನಾರ ಮಾಡೋ ಒಟ್ಟಿಗೆ. ಹಾಂ ಗೊತ್ತಿಂಗಂದ್ರೆ ನಾನಿವಾಗ ಇಲ್ಲಿ ಬೊಗ್ಗ ಸಾರಿಸಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರೆ ಸಾರಿಸ್ತಾರೆ ಈಗ. ಸಗಣಿ ಎತ್ ಕೊಡು ಅಂತ ಅಷ್ಟೇ ಹೇಳ್ರಿ ನೀವು. ಸಗಣಿ ಎಲ್ಲ ಅದು ಈ ಬೊಗಡ ಸಾರ್ಸಕ್ ಅಂತೇವೆ, ತೆಳ್ಳಗಿರೋದ್ ಕೊದು ಅಂತೇವೆ. ಚೆನ್ನಾಯ್ತಂತೆ ಪಾಯಸ ಇದ್ದಂಗೆ ಮಾಡ್ಕೋರಿ, ಹಸರು ತಿನ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಅಂದರೆ ನಾನು ಯಾವಾಗಲೂ ಸಾರಿಸ್ತಾ ಇರ್ತೀನಿ. ಇವಾಗ ಅಲ್ಲೇ ತುಂಬ ದಿನ ಆಯಿತು ಸಾರಿಸಿ. ನೆನ್ನೆ ಯಾರೋ ಕಾಮೆಂಟ್ ಹಾಕಿದ್ರಲ್ಲ ಒಲೆ ಮುಂದೆಲ್ಲ ಬೊಗಡ ಸಾರಿಸಿ ಅಂತ, ಅದಕ್ಕೆ ಇವತ್ತು ಸಾರಿಸ್ತಾ ಇದ್ದೀನಿ. ಇವರು ಸಗಣಿ ಇವಾಗ ನೀಟಾಗಿ ಇಕ್ಕೋದೇ ಇಲ್ಲ, ಎಲ್ಲ ಇದು ಮಾಡ್ತಾರೆ, ಅದಕ್ಕೋಸ್ಕರನೇ ಸಾರಿಸಿಲ್ಲ. ಈಗ ಹಸ್ರು ಮೇವು ತಿಂತಾರಲ್ಲ, ಎಲ್ಲ ಇದಾಗ್ಬಿಡುತ್ತೆ ಅವ್ರಿಗೆ, ಬೇದಿ ಆಗ್ಬಿಡ್ತದೆ ಹಸ್ರು ಮೇವು ತಿನ್ನೋದು ಕೂತ್ಕೊಂಡು. ಅದಕ್ಕೋಸ್ಕರ ನೀವು ಅದೇ ಮುಂದೆ ಸಾರ್ಥಕ ಇದು ಮಾಡ್ತೀರ, ಹಾಗೆಲ್ಲ ಮಲೆಯಲ್ಲೆಲ್ಲ ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾವು ನಮ್ಮೂರಲ್ಲಿ ನಮ್ಮ ಮನೆಯ ಫಸ್ಟು ಟೈಲ್ಸ್ ಇದಾಕ್ಸೋದ್ಕಿನ್ನ ಅಂದರೆ ಅಲ್ಲಿ ಕಡ್ಬದ ಕಲ್ಲು ಹಾಕ್ಸಿರೋದು, ಎಂಥದ್ದು ಕಲ್ಲು ಅಂತಾರಲ್ಲ ಅದು ಹಾಕ್ಸೋದ್ಕಿಂತ ಮುಂಚೆ ಸಗಣಿ. ಶನಿವಾರ ಆಯಿತು ಅಂದರೆ ನಾನು ಸ್ಕೂಲಿಂದ ಬತ್ತೋ ಯಾಕಾರು ಶನಿವಾರ ಬತ್ತದೋ ಅಂತ ಅನ್ಕೊಳ್ಳಿವೆ. ನಮ್ಮಮ್ಮ ಆಡ್ಬಿಡ್ಕೊಂಡು ಹೋಗೋದಾ, ನಾನು ಬಂದು ಒಂದು ಕಡೆಯಿಂದ ಸಾಸ್ಕೊಂಬರ್ಬೇಕಾಯ್ತು. ನಾನು ಒಂದು ಕಡೆಯಿಂದ ಸಾಸ್ಕೊಂಬರ್ಬೇಕು, ಅದೇನು ಮಾಡೋದು ಗೊತ್ತಾ, ಅವಳೆ ಅಣಬೆ ಎದಳ್ತದಲ್ಲ ಬುಗ್ಗುನೆ ಹಂಗೆ ಎದಳೋದು. ಆಮೇಲೆ ಆ ಥರ ಸಾರಿಸಿದ್ರೆ ಅಲ್ಲಿಂದ ಬಂದ ತಕ್ಷಣ ಬೈಯೋದು, ಇದು ಮನೆ ಊಟ ಸಾರಿಸಿದೀಯಾ, ಎಲ್ಲ ಅಣಬೆದ್ದೇವೆ ಅಂತವ. ಅಣಬೆ ಅಂದರೆ ಮೇಕೆ ಒಂಥರ ಊದ್ಕೊಂಡಂಗೆ ಎದಳ್ತದೆ ಸಾರಿಸ್ದಾಗ. ಹಾಂ ಎದಳ್ತದೆ. ಬಗಡ ಹಾಕ್ಬಿಟ್ಟು ತಿಂಡಿ ಮಾಡಲ್ವಾ? ಹೋಟೆಲ್ ತಿನ್ಕೋತ, ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇಲ್ಲ. ಹೋಟ್ಲ ತಿನ್ಕೋತಾರೆ ನೋಡಿ. ಇವಾಗ ನೋಡಿ ಅಲ್ಲೇ ಕೆಳಕ್ಕೆ ಹಾಕು. ನಾನು ಬೂದಿ ಎಲ್ಸೋದ್ರು ಅಲ್ಲಿ ಸುರಿಲಿಲ್ಲ, ಇಲ್ಲಿ ಸುರಿಲಿಲ್ಲ ಅಂತ. ಈ ಬಗಡ ಕಡ್ಡಿತ ಅಂತ ತಿರ್ಸ್ಕೊಡ್ತೀನಿ ತಾನೆ, ಕೂಡಲೇ ಕುಡಿಲಿ, ಅದನ್ನು ತಿರ್ಸ್ತೀನಿ ತೊಗೊಡ್ತೀನಿ. ಅಯ್ಯೋ ಇದೊಂದು ಮನೆ ಪಾಯಸ. ಅಲ್ಲಿ ಆಗ್ಬಿಡ್ತಾಳೆ
ಇವಳು ಹುಷಾರಿಲ್ಲ ತಗೆ ಬೈತಾಳೆ ನಿನಗೇನಾರು ಆದರೆ ಗೊತ್ತಾಯ್ತದೆ ಹುಷಾರಿಲ್ದಾಗ ಅಂತ. ಅದಕ್ಕೆ ನಾನು ಹುಷಾರಿಲ್ದ ನೀನು ನೋಡಿದ್ದೆ. ನಾನು ಯಾಕೆ ನೋಡ್ಲಿ? ನಾನು ನೀನು ಹುಷಾರಿಲ್ದಾಗ ನಾನು ನೋಡ್ಕತ್ತಲ್ವ ಆಗ ಬಗಡ ಬಡಬಡ್ನೆ. ನನಗೆ ಅಂದ್ರೆ ನಮ್ಮ ಅವ್ವ ಇಲ್ಲ ನೋಡ್ತದೆ. ನಿಮ್ಮ ಅವ್ವ ಇಲ್ವಾ? ನಿಮ್ಮ ಅವ್ವ ತಕ ಹೋಗು ನಿಂಗೆ ಹುಷಾರಿಲ್ಲ ಅಂದ್ರೆ. ನನಗೆ ಅಂದ್ರೆ ನಮ್ಮ ಅವ್ವ ಇಲ್ಲ ನೀನು ನೋಡ್ಬೇಕು. ನಿಮ್ಮ ಅಪ್ಪನ ತಗ ಹೋಗು. ಇಲ್ಲ ಅಂದ್ರೆ ನಿಮ್ಮ ಅವ್ವ ನೋಡು. ನೀನು ನಿಮ್ಮ ಅಪ್ಪನ ತಗ ಹೋಗಿ ಹುಷಾರಿಲ್ಲ ಅಂದ್ರೆ ನಮ್ಮ ಅಪ್ಪ ಹೇಗೆ ನೋಡ್ತದೆ? ಮದುವೆ ಮಾಡಿ ಕೊಟ್ಟಿಲ್ವಾ ನಿಮಗೆ ಅಪ್ಪ ನೋಡಕ್ಕೆ? ತಾರ್ ಕಷ್ಟಪಟ್ಟು ಬಗ್ರ ಆಗ್ತಾಳೆ. ಹತ್ತಿಂದ ಸ್ವಾನೆ ಮೋಡ ಆಯ್ತೈತೆ. ಒಂಚೂರು ಸ್ವಾನೆ ಹೋದ್ರು ಹಿಂಗೆ ಹಾಕೊಂಡು ಇಲ್ಲಿಗೆ ನಮ್ಮ ಗೌರಿ ತಪ್ಪತ್ತೆ. ಇಲ್ಲಿ ನೋಡಿ ಆಲೆ ಸ್ವಾನ್ ಬತ್ತೈತೆ. ಸಾಕ್ಬಿಡು. ಅಲ್ಲೋ ಸ್ವಲ್ಪ ಹಾಕತ್ಯ ನೋಡಿ ಸ್ವಾನೆ ಉದುರ್ತಾಯ್ತು ಅಲ್ಲೇ. ತಾರು ರಂಗೋಲಿ ಪರದಿಗಾರ ಕಳಿಸ್ಬೇಕತಿ. ಅದು ಎಷ್ಟು ರಂಗೋಲಿ ಬಿಡ್ತೇನೆ. ಈ ತರ ಒಲೆ ಎಲ್ಲ ಸೀಟಾಗ ಅಡುಗೆ ಮಾಡಕ್ಕೆ ಸಖತ್ ಖುಷಿ ಆಯ್ತು. ಆದ್ರೆ ಈಗೆಲ್ಲ ಹಸಿ ಆಯ್ತಲ್ಲ, ಇವಾಗ ಅಡುಗೆ ಮಾಡೋಕ್ಕಲ್ಲ. ಒಣಗಿದ್ಮೇಲೆ ಒಂದು 2-3 ದಿನ ಏನೋ ಒಲೆ ಮುಂದೆ ಕುತ್ಕೊಳ್ಳೋಕೆ ಏನೋ ಖುಷಿ ಆಯ್ತದೆ. ಇದರೆಲ್ಲ ನೀಟಾಗಿ ಸಾಸ್ದಾಗ. ನಮ್ಮಲ್ಲಿ ಊರೊಳಗಿದ್ದ ವಾರಕ್ಕೆ 3 ಸಲ ಹಿಂಗೆ ಮಾಡೋಕ್ಕಂತ. ಇಲ್ಲ ವಾರ ಏನಪ್ಪ ಈ ಥರ ಒಲೆ ಸೀಟ್ ಇದು ಮಾಡ್ತಿದ್ದು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇವತ್ತು ನನ್ನ ಕಿಚನಿಗೆ ರಜೆ ಇವತ್ತು. ಅದಕ್ಕೆ ಎಲ್ಲ ಎಷ್ಟು ನೀಟಾಗಿ ಕಾಣ್ತದೆ. ಇಲ್ಲಿ ಬಿಡಲ್ವಾ ನಿಮಗೆ ಕಿಚನ್ ಮಾತ್ರ ಬಿಟ್ಬಿಡ್ರಿ ಬಾಕ್ಲಿಗೆ. ಓ ಇವ್ರ ಅಪ್ಪ ಅಂದ್ರೆ ಇವ್ರ ಅಪ್ಪನ ನೆನ್ಸ್ಕದ. ನಿಮ್ಮ ಅಪ್ಪನ ನೆನ್ಕತೈತೆ ಎಂತರ ನಿಮ್ಮ ಅಪ್ಪನ ನೆನ್ಕತಾ ಇರ್ಬೇಕಲ್ಲ. ಎಷ್ಟು ಚುಕ್ಕಿ ರಂಗೋಲಿ ಬಿಡ್ತಿಲ್ಲ. ಗಾಳಿ ಬರ್ತಕ್ಕೆಲ್ಲ ಆರೆ ತೂಕೊಂಡು ಹೋಗ್ತೈತಿ. ನೋಡು ಬೈತಾಳೆ. ಕೈ ನೋವಾದ್ರೂ ಕೈ ನೋವು ಫ್ರೆಂಡ್ಸ್. ಇದು ಎತ್ತಾಗತ್ತ ಇಲ್ಲ. ಈ ಹಸಿಗೆ ಮೂಗ್ದಾರ ಚುಸ್ಸಿ ಅಂದ್ರೆ ಚುಸ್ಸಿಲ್ಲ. ಅದು ಇಟ್ಕೊಂಬರಕ್ ಹೋದಾಗ ಎಳೀತದೆ. ಹಿಂಗೆ ಎಳ್ದೇನೋ ನೋವೈತೆ. ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನನ್ನ ಗಂಡ ಇಲ್ಲಿ ಬಿಡಲ್ಲ ಅಂತಾರೆ. ಚೂರು ಅರ್ಥನೇ ಮಾಡ್ಕೊತಾ ಇಲ್ಲ. ನಮ್ಮ ತಾರೇನ ಚೂರು ದಪ್ಪ ಆದ್ರೆ ಅಡುಗೆ ಮಾಡೋ ಸಾಲದೇ ಇಲ್ಲ. ಇರ್ತಾರೆ ನಿನ್ನ ನೆಂಟಿ ದಪ್ಪ ಆಗಲ್ಲ ಅಂತ ಐಡಿಯಾ ಮಾಡಿ ಕಟ್ಟಿಸ್ತಾ ದಪ್ಪ ಹಾಕಿ ತೋರಿಸ್ತೀನಿ ತಡಿ. ಈ ಮನೇಲಿ ಇಡ್ಸ್ಬಾರ್ದು ನೋಡಿ. ಬಾಕ್ಲೈತೆ ಹೊಡೆದಾಕ್ಬೇಕು ನೀನು. ದಪ್ಪ ಆಗ್ಬಿಟ್ಟು ತೋರಿಸ್ತೀನಿ. ಯಾವತ್ತು ದಪ್ಪ ಆಗಲ್ಲ ನಾನು ನೆಂಟಿ ಅಂದ್ಬಿಟ್ಟು ಕಟ್ಸಿರೋದು ನನ್ನ ಗಂಡ. ಈಗ ಏನು ಮಾಡ್ತಾ ಇದೀವಿ ಮೇಲೆ? ಪಲಾವ್ ರೆಡಿ ಆಯ್ತೈತೆ. ಏನು ಮಾಡಲ್ಲ ಹೋಟೆಲ್ ತಿನ್ಕೊ ಅಂತ ಬೇರೆ ಅಡ್ರೆಸ್ ಬಿಟ್ಟಿದ್ದೆ. ಹೋಗ್ಲಿ ಪಲಾವ್ ಸೈಡ್ಸಿಗೆ ಏನು ಬೇಕು ಬೇಗ ಬೇಗ ಹೇಳಿದೆ. ಬೋಂಡ ಏನಾರು ಮಾಡ್ತೀಯಾ? ಬೇಗ ಹೇಳಿದೆ ಬೇಗ ಮಾಡ್ತೀನಿ. ನೀನು ಏನು ಮಾಡಿಕೊಟ್ರೆ ಅದು ತಿಂತೀನಿ ಕಣ. ನಾವು ಅದಿದ್ದು ನಾವು ಮೊನ್ನೆ ಏನೋ ಮಾಡೋಕ್ಕೆ ಹೇಳಿದೆ, ನೀನೇ ಒಂದೇ ಮಾಡ್ದಲ್ಲ ಆ ಥರ. ನೀವು ಹೇಳಿದ್ರು ನಾವು ಅದನ್ನು ಮಾಡಲ್ಲ. ನಾವು ಮಾಡ್ಬೇಕಾಗಿರೋದೇ ನಾವು ಮಾಡೋದು. ನಿನ್ಗೆ ಏನೋ ಎಷ್ಟು ಬರ್ತದೆ ಅಷ್ಟು ಮಾಡಿಕೊಡು. ನನಗೇನು ಅದಕ್ಕೆ ನಿನಗೆ ಇದು ಮಾಡು ಅದು ಮಾಡು ಅಂತ ಅನ್ನಲ್ಲ. ನೋಡಿದ್ಲಿ ಬೋಂಡ ಮಾಡಿಕೊಡು ಅಂತ ಅಂದೆ. ಈಗಾಗಲೇ ಮಟ್ಟೆವಲ್ಲ, ಮಟನ್ ಬೇಯ್ತೀನಿ ಅಂತ ಬೇಯ್ತಾರೆ. ಮತ್ತು ನನ್ನನ್ನು ಯಾಕೆ ಸುಮ್ಮನೆ ಕೇಳ್ತಿ ಏನು ಮಾಡಬೇಕು ಅಂತ? ಸುಮ್ಮನೆ ಕೇಳೋದು. ನೀವೇನು ಹೇಳ್ತೀರ ನೋಡೋಣ ಅಂತ.
ನಮ್ಗೆ ಸುಮ್ಮನೆ ಇಷ್ಟ ಬಂದು ಮಾಡ್ಬೇಕು. ಯಾವ್ದು ಈಸಿ ಆಗುತ್ತೆ ನಾವ್ ಅದನ್ನೇ ಮಾಡೋದು. ಸುಮ್ನೆ ಕೇಳೋದು ನೋಡೋಣ. ನನ್ನ ಬೇರೆ ಕೇಳ್ತಾರೆ ಏನ್ ಮಾಡೋಣ ಇದ್ ಮಾಡೋಣ. ನಾವ್ ಕೇಳಿದಾಗ ನಾವ್ ಮನ್ಸಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನ ನೀವೇನಾದ್ರು ಹೇಳ್ಬಿಟ್ರೆ ನಮ್ಗೆ ಇರುವಾರ ಖುಷಿ ಆಗ್ತದೆ. ನೀವ್ ಮೊಟ್ಟೆ ಇಟ್ಕೊಂಡಿದ್ದೇನು ಮಾಡು. ಅಯ್ಯೋ ವಾವ್ ಹೆಂಗ್ ತಿರುಗ್ತೈತೆ. ಮೊದ್ಲು ಚೆನ್ನಾಗಿ ತಿರ್ಗಿಸ್ಕೊಂಡು ಎಲ್ಲ ಆಗೈತೆ ನೋಡು. ಚೆನ್ನಾಗೈತೆ. ವೆಜ್ ಬಿರಿಯಾನಿ ಮನೆಯಲ್ಲಿ ಬಿರಿಯಾನಿ ರೆಡಿ ಆಗೈತೆ. ನಮ್ಮ ಮನೆಯವ್ರಿಗೆ ಇವತ್ತ ಹೋಟ್ಲಲ್ಲೇ ತಿನ್ನಿಂದ ಸ್ವಲ್ಪ ಸಾಕು 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 ನೋಡಿ. ತಿಂಡಿಗೆ ಮೊಟ್ಟೆ ರೆಡಿ ಆಯ್ತೈತೆ. ಬೋಂಡ ಮಾಡ್ತೀನಿ ಅಂದ್ಬಿಟ್ಟು ಮೇಡಮ್ ಒಂದು ಮೊಟ್ಟೆ ಶಿವಾನ್ಸ್ ಹಾಕಿರೋದು. ಒಂದು 12 ಮೊಟ್ಟೆ ಬೇಯಿಸ್ಕೊಂಡು ತಿಂದ ಅವತ್ತು ಚಾಲೆಂಜ್ ಮಾಡ್ತೀನಿ ಅಂದ್ರ. ನೀನು ತೊತಾನೇ ಇದ್ದಿ 12 ಮೊಟ್ಟೆ ಸುಮ್ಮನೆ. ಅವತ್ತು ಯಾರೋ ಕಾಮೆಂಟಲ್ಲಿ ಕೇಳ್ತಿದ್ರು ಸಿಸ್ಟರ್ ಎಲ್ಲಿ ನಿಮ್ಮ ಮೊಟ್ಟೆ ಚಾಲೆಂಜ್ ಅಂತ. ಮೊಟ್ಟೆ ಚಾಲೆಂಜ್ ಎಲ್ಲಿ ಅಂತ ಕೇಳ್ತಾ ಇದ್ರು. ಇನ್ನೂ ತಂದಿಲ್ಲ ಅಂತ ಮೊಟ್ಟೆಯ ಮೊಟ್ಟೆ ತಂದಿಲ್ಲ ಅಂದೆ. 12 ತಂದ್ರು ನೀನು ತಿನ್ನೋಕ್ಕಾಗಲ್ಲ ಅಷ್ಟ. ನೀನು ತಗೊಂಬಾರಪ್ಪ, ನಾನು ತಿಂತೀನೋ ಬಿಡ್ತೀನೋ, ನೀನು ತರ್ಬೇಕಷ್ಟೇ. ನಾನು ಚಾಲೆಂಜ್ ಎಷ್ಟಕ್ಕೆ ಅಂತ ಹೇಳಿದ್ರೆ ನೀನು ಎಷ್ಟು ತಿಂತೀಯ ನಾನು ಎಷ್ಟು ತಿಂತೀನಿ ನೋಡೋಣ. ನಾನು ತಿಂತೀನಿ 12 ಅಲ್ಲ 20 ತಿಂತೀನಿ ಅಂತ ನಾನು ಅವತ್ತು ಹೇಳಿದ್ದೆ. ಸುಮ್ಮನೆ ಯಾಕೆ ಬಿಡ್ತಿ ಬಿಡಪ್ಪ, ಆಗಲ್ಲ. ಟೇಸ್ಟ್ ಹೆಂಗೆ ನೋಡ್ತೀನಿ. ನಮ್ಮ ಮನೆಯವ್ರಿಗೆ ಒಲೆ ಮೇಲೆ ಟೇಸ್ಟ್ ತಿಂದು ಇವತ್ತು ಗ್ಯಾಸ್ ಮೇಲೆ ಟೇಸ್ಟ್ ಸ್ವಲ್ಪ ಕಮ್ಮಿನೇ ಸಿಗೋದು. ಹೌದಲ್ಲ, ಒಲೆ ಮೇಲೆ ಆಗಿದ್ರೆ ವೆಜ್ ಪಲಾವ್ ಏನು ಮಸ್ತ್ ಟೇಸ್ಟ್ ಬರೋದು ಗೊತ್ತಾ. ಇವತ್ತು ಆಚೆ ಔಟ್ಡೋರ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಂಗಾಗಿ ಇವತ್ತು ಗ್ಯಾಸ್ ಮೇಲೆ ಮಾಡಿದೆ ಫ್ರೆಂಡ್ಸ್. ಹಾಗೇನೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನಮ್ಮ ಗೊಂಬೆ ಎಲ್ಲ ಹೊಂಟೋಗ್ಬಿಟ್ಟಾಳು ಇವತ್ತು.